ನಮಸ್ತೆ ಸರ್, ಅಲ್ಲಪ್ಪ ಸರ್ ಅವ್ರಿಗೆ. ಸರ್ ನಮಸ್ತೆ. ಸರ್ ಏನಿಲ್ಲ, ನಿಮ್ಮಲ್ಲಿ ಒಂದೇ ಒಂದು ನಮ್ಮ ಒಂದು ಬೇಡಿಕೆ ಏನು ಅಂದರೆ ಭಕ್ತಿಗೀತೆ ಆಡ್ಬೇಕು ಸರ್. ನಮ್ಮ ಹತ್ತಿರದಲ್ಲಿರುವಂಥ ಚಿಕ್ಕಬಳ್ಳಾಪುರದಲ್ಲಿ ಹತ್ತಿರದಲ್ಲಿರುವಂಥ ನಂದಿ ದೇವಾಲಯದಲ್ಲಿ, ಭೋಗನಂದೀಶ್ವರ ದೇವಾಲಯದಲ್ಲಿ ಉಮಾಮಹೇಶ್ವರಿ ದೇವರು ಮತ್ತು ಭೋಗನಂದೀಶ್ವರನು ಅದು ಮತ್ತು ತಿರ್ಗಿ ಧರ್ಮಸ್ಥಳ ಮತ್ತು ಶೃಂಗೇರಿ ಇವೆರಡು ಮೂರು ಸೇರಿ ಒಂದು ಭಕ್ತಿಗೀತೆ ಆಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಸರ್. ಸರ್ ಚಿಕ್ಕಬಳ್ಳಾಪುರದಲ್ಲಿ ಇತಿಹಾಸದಲ್ಲಿ ಗಿರಿ ಬೆಟ್ಟಗಳಿವೆ. ಆ ಬೆಟ್ಟಗಳೇನು ಸರ್ ಅದು? ಪಂಚಗಿರಿ ಪಂಚಗಿರಿ ಬೆಟ್ಟ ಮಡ್ಲಲ್ಲಿದೆ ಸರ್. ಇದು ಮಡಿಲಿನಲ್ಲಿರುವಂಥ ನಮ್ಮ ಭೋಗನಂದೀಶ್ವರ ಸರ್. ನೀವು ಆ ನಂದಿ ಭೋಗನಂದೀಶ್ವರ ಆ ಸ್ಥಳದಲ್ಲಿರೋ ಕೆತ್ತನೆ ಸರ್, ಈ ಕಾಲದಲ್ಲಿ ಅದು ಯಾರೂ ಮಾಡೋಕ್ಕಾಗಲ್ಲ. ಅದು ಆ ಕಾಲದ ರಾಜರ ಕಾಲದ ಅನ್ಬೋದು, ಅದು ನಾವು ನೋಡಿಲ್ಲ. ಅಂಥ ರಾಜರ ಕಾಲದಲ್ಲಿರೋ ಕೆತ್ತನೆ ಸರ್. ಅಲ್ಲಿ ಒಂದು ಸಾಕಷ್ಟು ಜನ ಭಕ್ತಾದಿಗಳು ಬಂದು ವೀಕ್ಷಣೆ ಮಾಡ್ತಾ ಇರ್ತಾರೆ. ಆ ವೀಕ್ಷಣೆ ಮಾಡೋದ್ರಲ್ಲಿ ಅದು ಒಂದೊಂದು ಚಿತ್ರ ನೋಡಿದ್ರೆ ಸರ್ ವಿಭಿನ್ನವಾಗಿರುತ್ತೆ ಸರ್. ಅಂಥ ಸ್ಥಳದ ಬಗ್ಗೆ ಒಂದು ಹಾಡು ಮತ್ತು ಧರ್ಮಸ್ಥಳ. ಸರ್ ನಂದಿ ದೇವಸ್ಥಾನದಲ್ಲಿ ಮುಂದುಗಡೆ ನಂದಿ ಬೆಟ್ಟ ಇದೆಲ್ಲ, ಆ ನಂದಿ ಬೆಟ್ಟ ಅದ್ಭುತವಾದ, ಅಲ್ಲಿ ಕೂಡ ದೇವಸ್ಥಾನಗಳು ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಒಳ್ಳೆ ಅದ್ರ ಬಗ್ಗೆ ತಮಗೇನಾದರೂ ಸರ್? ಅದು ಮುಂದಿನ ಇದರಲ್ಲಿ ಅದ್ರದ್ದು ಸಂಕ್ಷಿಪ್ತವಾಗಿ ಸರ್. ಇಲ್ಲಿ ನಮಗೆ ತುಂಬ ಈ ನಂದಿ, ಕಣಿವೆ ಬಸವಣ್ಣ, ಇದು ಸುತ್ತಮುತ್ತಲಿರುವಂಥ, ಅಂದರೆ ಇದು ಪೂರ್ವಿಕರ ಕಾಲದಲ್ಲಿರುವಂಥದ್ದು. ಆ ವಿಗ್ರಹಗಳನ್ನ ಕೆತ್ತನೆ ಮಾಡಿರೋದಕ್ಕೆ ಒಂದು ಕೂಡ ಈಗ ಯಾರೂ ಮಾಡೋಕ್ಕಾಗಲ್ಲ ಸರ್. ಅಂಥ ಕೆತ್ತನೆ ಇದೆ. ದಯವಿಟ್ಟು ಮತ್ತೊಮ್ಮೆ ನಿಮ್ಮಲ್ಲಿ ನಮ್ಮ ಇದು ಭೋಗನಂದೀಶ್ವರ, ಉಮಾಮಹೇಶ್ವರಿ ಮತ್ತು ಇದು ಧರ್ಮಸ್ಥಳ, ಶಾರದಾದೇವಿಗೆ ಮೂರು ಸೇರಿ ಒಂದು ಭಕ್ತಿಗೀತೆ ತಮ್ಮಲ್ಲಿ ಆಡಬೇಕಂತ ತಮ್ಮಲ್ಲಿ ವಿನಂತಿ ಸರ್. ಬಹಳ ನನಗೆ ಗೋಮಾತಾ ಸರ್ಕಲಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ ಸರ್. ನಮಗೆ ತುಂಬ ಈ ದೇವಸ್ಥಾನ ಮತ್ತು ಈ ಇರ್ತಕ್ಕಂಥ ವಾತಾವರಣ ನನಗೆ ಭಾಳ ತುಂಬ ಇಷ್ಟವಾಗಿರ್ತಕ್ಕಂಥದ್ದು. ಸುಮಾರು ವರ್ಷಗಳ ಕಾಲ ಇಲ್ಲಿ ದೇವಸ್ಥಾನವನ್ನು ಮಾಡಿದರೆ ಭಾಳಷ್ಟು ಅದ್ಭುತವಾದ ಕಾರ್ಯ ನಡೆಯುತ್ತೆ. ಹಾಗಾಗಿ ಅಂಥ ಒಂದು ವಿಚಾರಕ್ಕೆ ನಾನು ಒಂದು ಭಕ್ತಿಗೀತೆಯನ್ನು ನಿಮ್ಮ ಎದುರುಗಡೆ ಹಾಡ್ತೀನಿ ಸರ್. ಕೋಗಿಲೆ ಮುದ್ದು ಕೋಗಿಲೆ ಎಂಬ ಹಾಡನ್ನು ಇವತ್ತು ನಾನು ಪ್ರಾರಂಭಿಸ್ತೀರಾ? ನಮ್ಮ ವೀಕ್ಷಕರಿಗೆ ನಾವಿರುವಂಥ ಜಾಗದಲ್ಲಿ ಗಾಳಿಯ ವಾತಾವರಣ ಜಾಸ್ತಿ ಇದೆ, ಸ್ವರ ಸಂಗೀತ ಎಲ್ಲ ಒಂದೇ ರೀತಿಯಾಗಿ, ದಯವಿಟ್ಟು ಕ್ಷಮಿಸಿ. ಖಂಡಿತ ಸರ್, ಖಂಡಿತ ಸರ್. ಥ್ಯಾಂಕ್ ಯು ಸರ್. ಮುದ್ದು ಕೋಗಿಲೆ ಕೋಗಿಲೆ ಚೆಲುವ ಕೋಗಿಲೆ, ಕೋಗಿಲೆ ಮುದ್ದು ಕೋಗಿಲೆ ಕೋಗಿಲೆ ಚೆಲುವ ಕೋಗಿಲೆ, ನಂದಿ ದೇವಸ್ಥಾನಕ್ಕೆ ನಾವು ಹೋಗೋಣ ಬಾ, ಭೋಗನಂದೀಶ್ವರ ನಾವು ನೆನೆಯೋಣ ಬಾ, ತಾಯಿ ಉಮೇಶ್ವರಿ ನಾವು ನೆನೆಯೋಣ ಬಾ, ಪಾದ ಸೇವೆ ಮಾಡೋಣ ಬಾ, ಪಾದ ಸೇವೆ ಮಾಡೋಣ ಬಾ, ಕೋಗಿಲೆ ಮುದ್ದು ಕೋಗಿಲೆ ಕೋಗಿಲೆ ಚೆಲುವ ಕೋಗಿಲೆ, ಧರ್ಮಸ್ಥಳಕ್ಕೆ ನಾವು ಹೋಗೋಣ ಬಾ, ಮಂಜುನಾಥನ ನಾವು ನೆನೆಯೋಣ ಬಾ, ಪಾದ ಸೇವೆ ಮಾಡೋಣ ಬಾ, ಪಾದ ಸೇವೆ ಮಾಡೋಣ ಬಾ, ಕೋಗಿಲೆ ಮುದ್ದು ಕೋಗಿಲೆ ಕೋಗಿಲೆ ಚೆಲುವ ಕೋಗಿಲೆ, ಶೃಂಗೇರಿಗೆ ನಾವು ಹೋಗೋಣ ಬಾ, ಶಾರದ ಮಾತೆಯ ನೆನೆಯೋಣ ಬಾ, ಪಾದ ಸೇವೆ ಮಾಡೋಣ ಬಾ, ಪಾದ ಸೇವೆ ಮಾಡೋಣ ಬಾ, ಕೋಗಿಲೆ ಮುದ್ದು ಕೋಗಿಲೆ ಕೋಗಿಲೆ ಚೆಲುವ ಕೋಗಿಲೆ, ಆಹಾ ಆಹಾ ಆಹಾ. ಸೂಪರ್ ಸರ್. ಧನ್ಯವಾದಗಳು ಅಲ್ಲಪ್ಪ ಸರ್ ಅವ್ರಿಗೆ. ಈ ಒಂದು ಶ್ರೀ ನಂದಿ ಭೋಗನಂದೀಶ್ವರ ಕ್ಷೇತ್ರದಲ್ಲಿ ಈ ಒಂದು ಹಾಡು, ಕೋಗಿಲೆ ಹಾಡು ತುಂಬ ಅದ್ಭುತವಾಗಿದೆ ಸರ್. ಮತ್ತು ಇನ್ನೊಂದೇನೆಂದರೆ ಶ್ರೀ ಗೋಮಾತಾ ಸರ್ಕಲ್ ವತಿಯಿಂದ ಪ್ರತಿ ತಿಂಗಳ ಕೊನೆ ಸೋಮವಾರ ಗೋಶಾಲೆಗಳಿಗೆ ಗೋ ಸೇವಾ ಕಾರ್ಯಕ್ರಮ ಹಮ್ಮಿಕೊತಾ ಇದ್ದೀರಿ. ಸ್ವಯಂ ಪ್ರೇರಿತ ಸ್ವಇಚ್ಛೆ ಇರೋರು ಭಾಗವಹಿಸಿ ಈ ಒಂದು ಗೋಶಾಲೆ ನೀಡಿರೋಂಥ ಗೋಶಾಲೆಗಳಿಗೆ ಸೇವೆ ಮಾಡುವ ಕಾರ್ಯಕ್ರಮ ಹಮ್ಮಿಕೊತಾ ಇದ್ದೀರಿ. ಶ್ರೀ ಗೋಮಾತಾ ಸರ್ಕಲಲ್ಲಿ ಸ್ವಯಂ ಪ್ರೇರಿತ ಸ್ವಇಚ್ಛೆಯಿಂದ ಸೇವೆ ಮಾಡುವಂಥ ಮನೋಭಾವನೆ ಇದ್ದವರು ದಯವಿಟ್ಟು ಶ್ರೀ ಗೋಮಾತಾ ಸರ್ಕಲ್ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಒಂದು APMC ಮಾರ್ಕೆಟ್ ಹತ್ರ ಮುಂಭಾಗದಲ್ಲಿರುವಂಥ ಆಫೀಸಲ್ಲಿ ಸಂಪರ್ಕಿಸಿ. ಒಂದು ಪ್ರತಿ ತಿಂಗಳು ಕೊನೆಯ ಸೋಮವಾರ ಬೊಗಸೆಯಷ್ಟು ಕಾರ್ಯಕ್ರಮ. ಇದಕ್ಕೆ
ಎಲ್ಲರೂ ಕೈ ಜೋಡಿಸಿ ಗೋಶಾಲೆಗಳಿಗೆ ಸೇವೆ ಮಾಡುವಂಥ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಶ್ರೀ ಗೋಮಾತಾ ಸರ್ಕಲ್ ಮಹೇಶ್.